ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ, ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಮಟಕೆ ಕಾಳು ಅಂದರೆ ಒಣಗಿದ ಕಾಳನ್ನ ನಾನು ಮನೆಯಲ್ಲೇ ರಾತ್ರಿ ನೆನೆಸಿ ಮೊಳಕೆ ಬರೆಸಿ ಇಟ್ಟಿದ್ದೀನಿ. ಅದರದ್ದು ಗ್ರೇವಿ ಮಾಡೋಣ ಬನ್ನಿ. ಮೊಳಕೆ ಕಾಳಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ನೋಡಿ, ಇದಕ್ಕೆ ಬೇಕಾಗಿರೋದು 4 ಐಟಮು. ತುಂಬ ರುಚಿಯಾಗಿರುತ್ತೆ. ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಕಡಲೆಕಾಯಿ ಬೀಜ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ನೋಡಿ, ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಅದೇ ಬಾಣಲಿ ಬಿಸಿಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿನ ನಾನು ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3 ಇಂಗ್ರೀಡಿಯೆಂಟ್ಸು: ಕಡಲೆಕಾಯಿ ಬೀಜ, ಜೀರಿಗೆ ಹಾಗೂ ಬೆಳ್ಳುಳ್ಳಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಗೆ ಖಡಕ್ ಮಸಾಲ ಅಂತ ನಾನೇನು ಎಣ್ಣೆಗಾಯಿ ಬದನೆಕಾಯಿ ಮಾಡಿದ್ದೆ, ಅದೇ ಖಡಕ್ ಮಸಾಲ. ಇದು ತುಂಬ ಖಾರ ಇರುತ್ತೆ. ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ, ನೀವು ಬೇಕಿದ್ರೆ 1 ಸ್ಪೂನ್ ಹಾಕ್ಕೋಬೋದು. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೋಡಿ, ಇದು ಮಸಾಲೆ ಇಷ್ಟೇ ಇದೆಯಲ್ಲ ಅನಿಸುತ್ತೆ, ಬಟ್ ಇದು ನೀರು ಹಾಕಿದಷ್ಟು ಇನ್ನೂ ಗಟ್ಟಿ ಬರ್ತಾ ಹೋಗುತ್ತೆ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ. ನೋಡಿ, ಅದಕ್ಕೆ ಮಸಾಲೆ ರುಬ್ಕೊಳ್ಬೇಕಾಗುತ್ತೆ. ಈಗ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ನೋಡಿ, ಮಟಕೆ ಕಾಳು ನಾನು ಇದನ್ನು ಮೊಳಕೆ ಬರೆಸಿ ಇಟ್ಟಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸೋದು ಬೇಡ, ಬೇಯಿಸಿದ್ರೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಕೆಲವರು ಬೇಯಿಸಿ ನೀರು ಚೆಲ್ಬಿಡ್ತಾರೆ. ಹಾಗೆ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ಎಲ್ಲ ಹೋಗಿಬಿಡುತ್ತೆ. ಹೀಗೆ ಮಾಡ್ಕೊಳ್ಳಿ, ನಮಗೆ ಹೇರಳವಾಗಿ ಪ್ರೋಟೀನ್ಸ್ ಸಿಗುತ್ತೆ. ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಹಾಗೆ ಒಂದು ಸಣ್ಣದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಟೊಮೆಟೊ ಹುಳಿದಾದರೂ ಹಾಕ್ಕೋಬೋದು, ನೀವು ಸೀದಾದರೂ ಹಾಕ್ಕೋಬೋದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಏನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೋಡಿ, ಇದು ಮಸಾಲೆ ಇಷ್ಟೇ ಕಾಣುತ್ತೆ. ನಾವು ನೀರು ಹಾಕಿದಷ್ಟು ಅದು ಮಸಾಲೆ ಜಾಸ್ತಿ ಆಗುತ್ತೆ. ನೀರು ಹಾಕಿದಷ್ಟು ಗಟ್ಟಿನೇ ಬರುತ್ತೆ ಅದು, ಕಡಲೆಕಾಯಿ ಬೀಜ ಆಗಿರೋದ್ರಿಂದ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಇದೇನಪ್ಪ ಕಲರ್ ಹೀಗಿದೆ ವೈಟ್ಗೆ ಅಂತ ಅಂದ್ಕೊಳ್ಬೇಡಿ. ಕಲರೆಲ್ಲ ಇಂಪಾರ್ಟೆಂಟು, ಟೇಸ್ಟ್ ಇಂಪಾರ್ಟೆಂಟ್. ಇದು ಬೇಕಾದರೆ ನೀವು ಖಾರದ ಪುಡಿ, ನಿಮಗೆ ಕಲರ್ ಬೇಕಿರೋಂಥ ಖಾರದ ಪುಡಿ ಬೇಕಿರೋ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈಗ ಅದಕ್ಕೆ ಸ್ವಲ್ಪ ಒಂದು 30 ಮಿನಿಟ್ಸ್ ಆ ಮಸಾಲೆ ಬೆಂದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಮಟಕೆ ಕಾಳು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ಅಷ್ಟೇ ಸಾಕು ಫ್ರೆಂಡ್ಸ್, ಯಾವುದೇ ಖಾರನೂ ಹಾಕಬೇಡಿ, ಯಾವುದೇ ಮಸಾಲೆನೂ ಹಾಕಬೇಡಿ, ಎಲ್ಲ ಅದರಲ್ಲೇ ಇರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್. ಈಗೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಬೇಕಿದ್ದರೂ ಹಾಕಿ ಒಂದು 30 ಸೆಕೆಂಡ್ಸು ನೀವು ಅದನ್ನು ಕುದಿಯಕ್ಕೆ ಬಿಡಬೇಕು. ನೋಡಿ, ಇದು ದೋಸೆಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಹಾಗೆ ಚಪಾತಿಗೆ, ಫುಲ್ಕಾಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್. ಈಸಿಯಾಗಿ 5 ನಿಮಿಷದಲ್ಲೂ ಮಾಡ್ಕೋಬೋದು. ಹಾಗೆ ಪ್ರೋಟೀನ್ಸ್ ಕೂಡ ತುಂಬ ಹೇರಳವಾಗಿರುತ್ತೆ. ಆರೋಗ್ಯಕರವಾದ ಒಂದು ಗ್ರೇವಿನ ತೋರಿಸಿದ್ದೀನಿ. ಇದು ನೋಡಿ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.